ಅಂದ್ರೆ ವೀರುನ ನೇರವಾಗಿ ಸಾಯಿಸಕ್ಕಾಗದೆ ಹೋದ್ರು ಅವನು ಬದುಕಿದ್ರು ಸತ್ ಹೋಗಿದ್ದಾನೆ ಅಂತ ಅನ್ಸೋ ಹಾಗೆ ಮಾಡಬೇಕು. ವಂಡರ್ಫುಲ್ ಮಾವ್. ನಂಗೆ ಇವಾಗೆಲ್ಲ ಅರ್ಥ ಆಗ್ತಿದೆ. ಮಾವನ್ನ ಅಂತ ಪರಿಸ್ಥಿತಿಗೆ ತರಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗ್ಬೋದು ಮಾವ್? ವೀರು ಪ್ರಾಣಕ್ಕೆ ಪ್ರಾಣ ಅಂತ ಅನ್ಕೊಂಡಿದ್ದು ಲಲಿತಾ ದೇವಿ ಗಂಡನ್ನ, ನಂದಿನಿನ. ಅವರಿಬ್ರು ಹೋದ್ಮೇಲೆ ಒಂದಷ್ಟು ವರ್ಷ ವೀರು ಬದುಕಿದ್ರು ಸತ್ ಹೋಗಿರೋ ಥರನೇ ಇದ್ದ. ಆದ್ರೆ ಈ ರಾಜಕೀಯ ಅನ್ನೋದು, ಜನಸೇವೆ ಅನ್ನೋದು ಅವನ ಮನಸ್ಸಲ್ಲಿ ಚಿಕ್ಕ ಹೊಡಿಯಕ್ಕೆ ಶುರುವಾಯ್ತು. ಆ ಗಂಗಾಧ ಮೂರ್ತಿ ತನ್ನ ಅಧಿಕಾರನ ವೀರು ಕೊಟ್ಟು ಹೋದ. ಅಲ್ಲಿಂದ ಇಲ್ಲಿವರೆಗೂ ವೀರುಗೆ ಉಸಿರಲ್ಲಿ ಉಸಿರಾಗಿರೋದು ಈ ರಾಜಕೀಯ, ಜನಪ್ರಿಯತೆ, ಜನಸೇವೆ. ಅವನು ಪದವಿನೇ ಅವನಿಗೆ ಜೀವನ ಆಗಿದೆ. ಕರೆಕ್ಟು ಮಾಮ್. ಸರ್ಕಾರಿ ಕೆಲಸ ಅಂದ್ರೆ, ಜನಸೇವೆ ಅಂದ್ರೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅನ್ನೋ ಕೆಲಸ ಮಾಡ್ತಾನೆ ನಮ್ಮ ಮಾವ. ಎಕ್ಸಾಕ್ಟ್ಲಿ. ಪದವಿ ಇರೋದ್ರಿಂದಾನೆ ಅವನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅವನು ಅದನ್ನೆಲ್ಲ ಮರೆತು ಸಂತೋಷವಾಗಿರದು. ಈ ಪದವಿ ಇಲ್ಲ ಅಂತ ಹೇಳಿದ್ರೆ ಅವನು ಜನಪ್ರಿಯತೆ ಮಣ್ಣು ಪಾಲಾಗುತ್ತೆ. ಆಗ ಅವನು ಬದುಕಿದ್ರು ಸತ್ ಹಾಗಾಗ್ತಾನೆ. ನಾವು ವೀರುನ ಹೀಗೂ ಸಾಯಿಸ್ಬೋದಲ್ಲ ಮಾಡಿ. ಮಾಮ್, ವಾಟ್ ಅನ್ ಐಡಿಯಾ ಮಾಮ್. ಆದರೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಇಷ್ಟು ವರ್ಷ ರಾಜಕೀಯದಲ್ಲಿ ಪಳಗಿರೋ ಮಾವನ್ನ ಹೇಗೆ ಅಳಾಡ್ಸಕ್ಕಾಗತ್ತೆ? ಎಲ್ಲ ಆಗತ್ತೆ ಮಾಡಿ. ವೀರುನ ನೇರವಾಗಿ ಸಾಯಿಸಕ್ಕಾಗ್ತಿಲ್ಲ ಅಂತ ಗೊತ್ತಾದ ತಕ್ಷಣ ನಾನಿದೆಲ್ಲ ಪ್ಲಾನ್ ಮಾಡಿದೆ. ಬರೀ ಪ್ಲಾನಿಂಗ್ ಅಲ್ಲ, ಇದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಈಗ ವೀರು ಪ್ರಾಣ ತೆಗೆಯೋದಲ್ಲ, ಅವನು ಬದುಕಿರೋವರೆಗೂ ಅವನು ಪ್ರಾಣ ಹಿಂಡೋದೇ ನನ್ನ ಕೆಲಸ. ಮಾಮ್, ಅಂತ ಪ್ಲಾನ್ ಏನು ರೆಡಿ ಆಗಿದೆ ಮಾಮ್? ಗೊತ್ತಾಗುತ್ತೆ ಮಾಡಿ, ಸತ್ಯದಲ್ಲೇ ನಿನಗೆಲ್ಲ ಗೊತ್ತಾಗುತ್ತೆ. 170. ಇವತ್ತು ದುಡಿಮೆ ತುಂಬ ಚೆನ್ನಾಗಾಗಿದೆ. ಹೀಗೆ 10 ದಿನ ದುಡಿದು ಬಿಟ್ರೆ ಲಾವಣ್ಯ ಅಮ್ಮವ್ರು ಉಂಗುರ ಬಿಡಿಸ್ಕೊಟ್ಟು ಅವ್ರಿಗೇನಾದರೂ ಕೊಡಿಸ್ಬೋದು. ದೇವ್ರೆ, ದೇವತೆಂತ ಸೊಸೆಗೆ ಮಾವನಾಗೋಕ್ಕೆ ಭಾಗ್ಯ ಕೊಟ್ಟಿದ್ಯಾ. ಅವ್ರಿಗೆ ಯಾವುದೇ ಕೊರತೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಮಾಡಪ್ಪ. ಕಷ್ಟಪಟ್ಟು ದುಡಿಯೋಕ್ಕೆ ನಾನೇನೋ ರೆಡಿಯಾಗಿದ್ದೀನಿ. ದುಡಿಮೆಗೆ ನೀನೇ ದಾರಿ ತೋರ್ಬೇಕಪ್ಪ. ಆಟೋ ಬರ್ತೀರೇನ್ರಿ? ಎಲ್ಗಪ್ಪ? ಪಟ್ಟಣಗೆರೆ. ಪಟ್ಟಣಗೆರೆ? ಹಾಂ. ತುಂಬ ದೂರ ಆಯಿತು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಮನೆ ಕಡೆ ಹೊರಟಿದ್ದೆ. ಅಷ್ಟು ದೂರ ಬಂದು ವಾಪಸ್ ಬರೋದಕ್ಕೆ ಹೊತ್ತಾಗ್ಬಿಡುತ್ತೆ. ಅದು ಬೇರೆ ರೋಡಲ್ಲಿ ಯಾರು ಜನರೇ ಇರೋದಿಲ್ಲ. ಬರುವಾಗ ಯಾವ ಬಾಡಿಗೆನೂ ಸಿಗಲ್ಲ. ಸಿಟಿ ಒಳಗಾಗಿದ್ದರೆ ಬರ್ತಿದ್ದೆ. ನನಗೆ ಗೊತ್ತು ನೀವು ಯಾಕೆ ಬರಲ್ಲ ಅಂತ. ಮೀಟ್ರ್ ಮೇಲೆ ಅದೆಷ್ಟು ಬೇಕು ಹೇಳಿ ಕೊಡ್ತೀನಿ. ಅಯ್ಯೋ, ತಪ್ಪು ತಿಳ್ಕೊಬೇಡಿ. ಚೆನ್ನಾಗಿದ್ದಾರಮ್ಮ. ಚೆನ್ನಾಗಿದ್ದಾರೇನಾ? ಏನೋ ಇದು ಹೆಂಡ್ತಿನ ಅವರೇ ಇವರೇ ಹೋಗಿ ಬನ್ನಿ ತಂದ್ಕೊಂಡು. ಅವ್ರು ನನಗೆ ಗೌರವ ಕೊಟ್ಟು ಮಾತಾಡ್ಸುವಾಗ ನಾನು ಹಾಗೆ ಮಾತಾಡ್ಸ್ಬೇಕಲ್ವ ಅಮ್ಮ? ಸರಿ, ಗೌರವ ಅನ್ನೋದು ಮನಸ್ಸಲ್ಲಿರಬೇಕು, ನಡ್ಕೊಳ್ಳೋ ರೀತಿಲಿರಬೇಕು. ನೀವಿಬ್ರು ಗಂಡ ಹೆಂಡ್ತಿ. ಗಂಡ ಹೆಂಡ್ತಿನ ಏಕವಚನದಲ್ಲಿ ಮಾತಾಡ್ಸಿದ್ರೇನೆ ಆ ಮಾತಲ್ಲಿ ಪ್ರೀತಿ ತುಂಬೋದು. ಹೆಂಡ್ತಿನ ಪ್ರೀತಿಯಿಂದ ನೋಡಿಕೊಂಡು ಅವಳ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಗಂಡಸಿನ ಲಕ್ಷಣ. ಅದೇ ಅವಳಿಗೆ ಕೊಡೋ ಪ್ರೀತಿ ಗೌರವ, ಗೊತ್ತಾ? ಹಾಂ ಸರಿ, ನನ್ನ ಮೊಮ್ಮಗಳು ನಿನ್ನೇನಂತ ಕರೀತಾಳೆ? ಅದು ಹೇಳ, ಪರವಾಗಿಲ್ಲ. ಅವಳು ಏನಂತ ಕರೀತಾಳೆ ನಿನ್ನ? ಅಮ್ಮ, ಅವರು ಎಲ್ಲರೂ ಇರುವಾಗ ರೀ ಹೋಗ್ರಿ ಬನ್ರಿ ಅಂತಾರೆ, ಯಾರು ಇಲ್ದಿರುವಾಗ ಸುಬ್ಬು ಹೋಗೋಬಾರೋ ಅಂತಾರೆ. ಅಮ್ಮ,
ಊಟ ತಂದಿದ್ದೀನಿ. ಕೈ ತೊಳ್ಕೊಂಬೇಡ. ಕೂತ್ಕೊಳ್ಳೋ ಬಾರೋ ಇಲ್ಲಿ. ಕೂತ್ಕೊ ಕೂತ್ಕೊ ಕೂತ್ಕೊ. ಇವತ್ತು ನನ್ನ ಮೊಮ್ಮಗನಿಗೆ ನಾನೇ ಕೈಯಾರ ಊಟ ಮಾಡಿಸ್ತೀನಿ. ನಾನು ಊಟ ಮಾಡಿಸಿದ್ರೆ ನಿಂಗೆ ಸೇರತ್ತ ತಾನೆ? ಲಲಿತಾ ದೇವಿ ಅವ್ರ ಕೈಯಿಂದ ಏನೇ ಕೊಟ್ಟರು ಅದು ಪ್ರಸಾದನೇ ಕಣೋ. ನನ್ನ ಅದೃಷ್ಟ ಅಮ್ಮ ಅದು. ಆದರೆ ಏನು ಸೂಪು? ಓ, ಮನೆಯವ್ರ ಬಗ್ಗೆ ಭಯನಾ? ಇಲ್ಲ, ನಾನು ನಮ್ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಾನು ಹೋಗಿಲ್ಲ ಅಂದರೆ ಅವ್ರು ಊಟನೇ ಮಾಡಲ್ಲ, ಕಾಯ್ತಾ ಇರ್ತಾರೆ ನನಗೋಸ್ಕರ. ಹೆಂಡತಿ ಬಗ್ಗೆ ಎಷ್ಟೊಂದು ಕಾಳಜಿ ನೋಡು ಅವನಿಗೆ. ಈ ಕಾಳಜಿ ಪ್ರೀತಿ ಯಾವಾಗಲೂ ಹೀಗೆ ಇರ್ಲಪ್ಪ. ನೀನೇನು ಯೋಚನೆ ಮಾಡಬೇಡ. ಅಲ್ಲಿರೋದು ಪದ್ಮನಾಭ, ಮನೆ ಸೊಸೆನ ಹಾಗೆಲ್ಲ ಊಟ ಮಾಡದೆ ಮಲ್ಕೊಳ್ಳೋಕೆ ಬಿಡೋದೇ ಇಲ್ಲ ಅವನು. ಬಲವಂತ ಮಾಡಿ ಆದರೂ ಅವನು ಊಟ ಮಾಡೋಕ್ಕೆ ಹೇಳಿರ್ತಾನೆ. ಆಯ್ತಾ? ನಿಶ್ಚಿಂತೆಯಾಗಿ ನೀನು ಊಟ ಮಾಡು. ಎಲ್ಲಿ ಅನ್ನು ಅನ್ನು. ಇವನಿಗೆ ಚೆನ್ನಾಗಿ ಅವಮಾನ ಮಾಡಿ ಮನೆಯಿಂದ ಹೇಗಾದ್ರೂ ಆಚೆ ಹಾಕಬೇಕು ಅನ್ಕೊಂಡ್ರೆ ಲಲಿತಾದೇವಿ ಅಮ್ಮನವರು ಇವನ ಮೇಲೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ.